ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯ SA2 ಮೌಲ್ಯಾಂಕನ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದಲ್ಲಿ ನಿಮ್ಮ ವಾರ್ಷಿಕ ಪಠ್ಯಕ್ರಮ 50 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ತಂದಿದ್ದೀನಿ. ಇದೇ ಥರ ನಾನು ಈಗಾಗಲೇ ಹಿಂದಿ ಆಗಿರ್ಬೋದು, ಕನ್ನಡದಲ್ಲಿಯೂ ಕೂಡ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ, ಒಂದ್ಸರಿ ತಾವುಗಳು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಫಸ್ಟ್ ಮೇನ್ ಮಾಡ್ತಕ್ಕಂಥದ್ದು ವಿಡಿಯೋಗೊಂದು ಲೈಕ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ MS ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾವೆ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಸ್ಟಾರ್ಟನ್ನು ಮಾಡೋಣ. ಸೊ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು ಒಟ್ಟು 6 ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕು. 6 ಪ್ರಶ್ನೆ 6 ಅಂಕ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದೇಶೀಯ ಸಾಹಿತ್ಯ ಆಧಾರಕ್ಕೆ ಉದಾಹರಣೆಯಾಗಿರುವುದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಯ್ಕೆ ಇ, ಅರ್ಥಶಾಸ್ತ್ರ. ಪ್ರಶ್ನೆ 2, ಈಜಿಪ್ಟ್ ನಾಗರಿಕತೆ ಬೆಳೆಯಲು ಕಾರಣವಾದ ನದಿ ಇದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಆ, ನೈಲ ನದಿ. ಪ್ರಶ್ನೆ 3, ಈ ಸ್ಕಂದವು ಗುರು ಶಿಷ್ಯರ ಸಂವಾದ ರೂಪದಲ್ಲಿದೆ ಅಂತ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ಆಯ್ಕೆ ಇ, ಉಪನಿಷತ್ತು ಅನ್ನೋದು ಸರಿ ಇದೆ. ಪ್ರಶ್ನೆ 4, ಭಾರತದ ವೇಳೆಯು ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಸಮಯ ಮುಂದಿರುತ್ತದೆ? ಆಯ್ಕೆಗಳಲ್ಲಿ ಆಯ್ಕೆ 5 ಗಂಟೆ 30 ನಿಮಿಷ ಏನಾಗ್ತದಪ್ಪ ಅಂದ್ರೆ ನಮ್ಮ ಭಾರತದ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಮುಂದೆ ಇದೆ. 5ನೇ ಪ್ರಶ್ನೆ, ಹೊಯ್ಸಳ ವಂಶದ ಮೂಲ ಪುರುಷ ಯಾರು? ಸೊ ಹೊಯ್ಸಳ ವಂಶದ ಮೂಲ ಪುರುಷ ಆಯ್ಕೆ ಆ, ಸ್ಥಳ ಅನ್ನೋದು ಸರಿ ಇದೆ. ಪ್ರಶ್ನೆ 6, ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಈ ದೇಶದಲ್ಲಿ ಪ್ರಾರಂಭವಾದವು ಅಂತ ಕೇಳಿದ್ರು. ಆಯ್ಕೆ ಇ, ಅಮೇರಿಕಾ ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆಯಲ್ಲಿ ಕೂಡ 6 ಒಂದಂಕದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಒಟ್ಟು 6 ಪ್ರಶ್ನೆ 6 ಅಂಕ. ಪ್ರಶ್ನೆ 7, ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಉತ್ತರ ಬೋಲಾನ್ ಮತ್ತು ಖೈಬರ್. ಪ್ರಶ್ನೆ 8, ಇಂಕಾಗಳ ಆರಾಧ್ಯ ದೈವ ಯಾವುದು ಅಂತ ಕೇಳಿದರೆ ಸೂರ್ಯದೇವ. 9ನೇ ಪ್ರಶ್ನೆ, ಅಕ್ಷಾಂಶಗಳು ಎಂದರೇನು? ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ. 10ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸಿದ್ದಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಅನುಭೋಗಿ ಚಟುವಟಿಕೆ. 11ನೇ ಪ್ರಶ್ನೆ, ಪುನರ್ರಫ್ತು ವ್ಯಾಪಾರಕ್ಕೆ ಯಾವ ದೇಶ ಮುಖ್ಯ ನಿದರ್ಶನವಾಗಿದೆ? ಸಿಂಗಪೂರ್. ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು? ಉತ್ತರ ಕರಿಕಾಲ ಚೋಳ. ಇನ್ನು 2 ಅಂಕದ ಪ್ರಶ್ನೆಗಳು 5 ಇದ್ದಾವೆ. ಪ್ರಶ್ನೆ 13, ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿರಿ. ಉತ್ತರ ಇತ್ತು ಪಾಟಲಿಪುತ್ರ, ಉಜ್ಜಯಿನಿ, ಕೌಶಂಬಿ, ತಕ್ಷಶಿಲಾ, ಸುವರ್ಣಗಿರಿ. ಮುಂದಿನ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿರಿ. ಅಥವಾ ಸಿಂಧು ಸರಸ್ವತಿ ನಾಗರಿಕತೆಯ ಅವನತಿಗೆ ಕಾರಣಗಳನ್ನು ಕೇಳಿದರು. ಬತ್ತಿ ಹೋದ ನದಿಗಳು, ದಿಕ್ಕು ಬದಲಾದ ನದಿಗಳು, ಕಾಡಿನ ನಾಶ, ಪ್ರವಾಹ, ಜನರ ವಲಸೆ. ಭಾರತದಲ್ಲಿ ಪೌರತ್ವ ಪಡೆಯುವ ವಿಧಾನಗಳನ್ನು ಕೇಳಿದ್ದಾರೆ. ಜನ್ಮದತ್ತ ಪೌರತ್ವ, ರಕ್ತ ಸಂಬಂಧ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ ಮತ್ತು ನೂತನ ಭೂಪ್ರದೇಶದ ಸೇರ್ಪಡೆಯಿಂದಾದ ಪೌರತ್ವ. ಪ್ರಶ್ನೆ 16, ಭಾಷೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ತಿಳಿಸಿ ಅಂತ ಕೇಳಿದರು. ಭಾಷೆ ಮತ್ತು ಸಮಾಜ ಪರಸ್ಪರ ಅವಲಂಬಿತವಾಗಿದ್ದು ಒಂದರ ಮೇಲೊಂದು ಪ್ರಭಾವ ಅತ್ಯಂತ ಮಹತ್ವದ್ದಾಗಿದೆ. ಭಾಷೆ ಮನುಷ್ಯನ ಪ್ರಮುಖ ಸಂವಹನ ಸಾಧನವಾಗಿದ್ದು ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಅವಿಭಾಜ್ಯದ ಅಂಗವಾಗಿದೆ. ಭಾಷೆ ಮತ್ತು ಸಮಾಜ ಒಂದು ನಾಣ್ಯದ 2 ಬದಿಗಳಂತೆ ಪರಸ್ಪರ ಅವಲಂಬಿತವಾಗಿವೆ. ಭಾಷೆ ಸಮಾಜವನ್ನು ರೂಪಿಸುತ್ತದೆ ಮತ್ತು ಸಮಾಜ ಬೆಳವಣಿಗೆಯು ಭಾಷೆಯನ್ನು ಪ್ರಭಾವಿತಗೊಳಿಸುತ್ತದೆ. ಆದ್ದರಿಂದ ಭಾಷಾ ಸಂರಕ್ಷಣೆಯೊಂದಿಗೆ ಸಮಾಜದ ಒಗ್ಗೂಡಿತನ ಮತ್ತು ಸುಸಂಸ್ಕೃತಿಯನ್ನು ಕಾಪಾಡೋದು ಅತ್ಯಗತ್ಯವಾಗಿದೆ ಅನ್ನೋದನ್ನು ಬರೆದ್ರೆ ಸಾಕು. ಪ್ರಶ್ನೆ 17, ಶಿಥಿಲೀಕರಣ ಅಂದ್ರೇನು? ಶಿಥಿಲೀಕರಣದ ಭಾಗಗಳನ್ನು ಗುರುತಿಸ್ರಿ. ಶಿಲೆಗಳು ಒಡೆದು ಚೂರಾಗೋ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಅಂತ ಕರಿತೀವಿ. ಇದರ ವಿಧಗಳೇನಪ್ಪ ಅಂದ್ರೆ ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ. 3 ಅಂಕದ ಪ್ರಶ್ನೆಗಳು ಕೂಡ 5 ಇದ್ದಾವೆ. ಪ್ರಶ್ನೆ 18ರಲ್ಲಿ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಕೇಳಿದರು. ವರಾಹಮಿಹಿರ, ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ. 19ನೇ ಪ್ರಶ್ನೆ, ವಾಯು ಮಾಲಿನ್ಯ ನಿಯಂತ್ರಿಸುವ ಕ್ರಮಗಳನ್ನು ಕೇಳಿದ್ದಾರೆ. ಅದರಲ್ಲಿ ಮಾಲಿನ್ಯಕಾರಕ ಅನಿಲಗಳನ್ನು ನಿಯಂತ್ರಣ ಮಾಡೋದು, ವಾಹನಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸೋದು, ಹೆಚ್ಚು ಮರಗಳನ್ನು ಬಳಸೋದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸೋದು, ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ, ಕಾನೂನಿನ ನಿಯಂತ್ರಣ, ಸಾಕ್ಷರತೆ ಮತ್ತು ಶಿಕ್ಷಣ. ಇನ್ನು ಮುಂದೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರನ್ನು ಬರಿಬೇಕು ಅಥವಾ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿಯನ್ನು ಬರಿಬೇಕು.
ಇಲ್ಲಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿ ಅಂದ್ರೆ ಕೆಲವೇ ಮಂದಿ ಜನರನ್ನು ಒಳಗೊಂಡಿದ್ದು ಸಂಚಾರಿ ಸ್ವರೂಪದ ಜೀವನ ಶೈಲಿಯನ್ನು ಹೊಂದಿರ್ತಾರೆ. ಕಲ್ಲಿಂದ ಮಾಡಿದ ಕೊಡಲಿ, ಈಟಿ, ಚೂರಿ ಮುಂತಾದವುಗಳನ್ನು ಬಳಸ್ತಾರೆ. ಜನರು ತಮ್ಮ ಅಸ್ತಿತ್ವಕ್ಕಾಗಿ ಕಾಡು ಪ್ರಾಣಿಗಳನ್ನೇ ಬೇಟೆಯಾಡ್ತಾರೆ. ಪ್ರಕೃತಿ ಸಹಜವಾಗಿ ಬೆಳೆದಿರುವ ಹಣ್ಣುಗಳು, ಬೀಜಗಳು, ತರಕಾರಿಗಳನ್ನು ಸಂಗ್ರಹಿಸ್ತಾರೆ. ಸಂಪತ್ತನ್ನು ಸಂಪಾದಿಸುವ ಒಲವು ಕೂಡ ಇರುವುದಿಲ್ಲ. ಹಂಚಿಕೊಂಡು ಬದುಕುವುದು ಇವರ ಮುಖ್ಯ ಗುರಿ. ಏಕೀಕೃತ ಮಾಲೀಕತ್ವದ ಅನುಕೂಲಗಳನ್ನು ಕೇಳಿದ್ದಾರೆ. ಇವುಗಳಿಗೆ ಯಾವುದೇ ಕಾನೂನು ಕಟ್ಟಳೆಯ ಅವಶ್ಯಕತೆ ಇಲ್ಲ. ಸ್ವಂತ ಬಂಡವಾಳ ಬೇಕು. ವಹಿವಾಟುಗಳು ನಡೆಸೋದು ಕಷ್ಟವಲ್ಲ. ಆಮೇಲೆ ಏಕ ವ್ಯಕ್ತಿ ಮಾಲೀಕರ ಎಲ್ಲ ಲಾಭಗಳನ್ನು ಅನುಸರಿಸ್ತಾರೆ. ಗ್ರಾಹಕರೊಂದಿಗೆ ನೇರವಾದ ಸಂಪರ್ಕ ಇಟ್ಕೊಳ್ತಾರೆ. ಏಕ ವ್ಯಕ್ತಿ ಮಾಲೀಕತ್ವ. ಆಮೇಲೆ ಇವರು ಸಾಮಾಜಿಕ ಸೇವೆಗಳಲ್ಲಿ ತೊಡಗ್ತಾರೆ. ಉದ್ಯೋಗಾವಕಾಶ ಕೊಡ್ತಾರೆ. ಸಂಪತ್ತು ಮತ್ತು ಆರ್ಥಿಕ ಅಧಿಕಾರ ಶಕ್ತಿ ಹಂಚಲು ಸಹಾಯವನ್ನು ಮಾಡ್ತಾರೆ. 22 ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ರಾಷ್ಟ್ರೀಯ ವರಮಾನ ಅಂದರೆ ಆಯಾ ರಾಷ್ಟ್ರದ ಎಲ್ಲ ಕ್ಷೇತ್ರಗಳಿಂದ ಬರುವ ಒಟ್ಟು ಮೊತ್ತ. ತಲಾ ವರಮಾನ ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಎಲ್ಲ ಕ್ಷೇತ್ರಗಳಿಂದ ಗಳಿಸಿದ ಒಟ್ಟು ಮೊತ್ತ. ರಾಷ್ಟ್ರೀಯ ವರಮಾನ ಗಾತ್ರದ ಉತ್ಪಾದನೆಯನ್ನು ಅವಲಂಬಿಸಿದರೆ, ತಲಾ ವರಮಾನ ಗಾತ್ರದ ದುಡಿಮೆಯನ್ನು ಆಧರಿಸಿದೆ. ರಾಷ್ಟ್ರೀಯ ವರಮಾನ ಹೆಚ್ಚಿದರೆ ದೇಶದ ಅಭಿವೃದ್ಧಿ ಆಗ್ತದೆ. ತಲಾ ವರಮಾನ ಹೆಚ್ಚಿದರೆ ಜನ ನೆಮ್ಮದಿ ಇರ್ತಾರೆ ಮತ್ತು ವೈಯಕ್ತಿಕ ಏಳಿಗೆ ಆಗ್ತದೆ. ಇನ್ನು ನೆಕ್ಸ್ಟ್ ಕೇಳಿದ್ದು ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ಕೇಳಿದ್ದಾರೆ. ಇವರು ಪಂಚಾಯಿತಿ ಆಸ್ತಿಯನ್ನು ರಕ್ಷಣೆ ಮಾಡ್ತಾರೆ. ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ತಯಾರಿಸ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಜಾರಿ. ರಸ್ತೆಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಶಾಲಾ ಪೂರ್ವ ಶಿಕ್ಷಣ ಕೊಡ್ತಾರೆ. ನೈರ್ಮಲ್ಯ ಮತ್ತು ಸ್ವಚ್ಛತೆಯನ್ನು ಗಮನ ಹರಿಸ್ತಾರೆ. ಮಾಲಿನ್ಯಗಳನ್ನು ತಡೆಗಟ್ತಾರೆ. ಪಡಿತರ ವಿತರಣೆಗೆ ವ್ಯವಸ್ಥೆ ಮಾಡ್ತಾರೆ. ಜನನ ಮರಣ ನೋಂದಣಿ ಮಾಡ್ತಾರೆ. ಮುಂದೆ ಕೃಷಿ, ಪಶುಸಂಗೋಪನೆ, ಖಾದಿ, ಕರಕುಶಲ ಉದ್ಯೋಗ ಕೊಡ್ತಾರೆ. ಮಣ್ಣು, ನೀರು, ಅರಣ್ಯಗಳ ರಕ್ಷಣಾ ಕಾರ್ಯಕ್ರಮ ಮಾಡ್ತಾರೆ. ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ಸಹಿತ ಸ್ಥಳೀಯ ಸಂಸ್ಥೆಗಳು ಮಾಡ್ತವೆ. 24 ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು? ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಬದುಕು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆ. ಲಾಸ್ಟ್ ಕ್ವಶನ್, ಸಾಗರ ತಳದ ಭೂಸ್ವರೂಪದ ಚಿತ್ರ ಬರೀರಿ, ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರು. ಇದಿತ್ತು ಸಾಗರ ತಳದ ಚಿತ್ರ. ಸೊ ಇಷ್ಟು ಬರೆದ್ರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಇದು ಕೇವಲ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು, ಬಟ್ ಕ್ವಶನ್ಸ್ ಬಹಳ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ದಯಮಾಡಿ ಹೆಚ್ಚಿನ ವಿಡಿಯೋಗಳು ನಮ್ಮ MS ಕ್ರಿಯೇಷನ್ಸಲ್ಲಿ ಸಿಗ್ತಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.